14 ನಾಲೆಗಳ ಹಳ್ಳ, 18 ಚಿನ್ನದ ನಿಕ್ಷೇಪಗಳ ಕನಿ ಈ ಗುಡ್ಡ. ಬಂಗಾರ ಹರಿದು ಬರುವ ಜಾಗ, ಔಷಧಿ ಸಸ್ಯಗಳ ಜಗ. ಅಲ್ಲಿನ ಟಂಕಸಾಲೆಗೆ ಇಲ್ಲಿಂದಲೇ ಗಣಿಗಾರಿಕೆ ಆಗ್ತಿತ್ತ. ಇದೇ ಇವತ್ತಿನ ಸ್ಪೆಷಲ್ ರಿಪೋರ್ಟ್, ಬಂಗಾರದ ಹಳ್ಳ. ನಾನು ಭರತ್ ಕೃಷ್ಣಪ್ಪ. ಉತ್ತರ ಕರ್ನಾಟಕದ ಸಹ್ಯಾದ್ರಿ, ಸಸ್ಯಗಳ ಕಾಶಿ, ಚಿನ್ನಕ್ಕೆ ಜನ್ಮ ಕೊಡುವ ಜಾಗ ಅಂತೆಲ್ಲ ಕರೆಸಿಕೊಳ್ಳುವ ಒಂದು ಗುಡ್ಡ ಶತಮಾನಗಳಿಂದ ತನ್ನ ಹಸಿರ ಚರಿತ್ರೆಯಾಗೇ ಉಳಿದಿದೆ. ಇಡೀ ಗದಗ ಜಿಲ್ಲೆಯ ಸುತ್ತಮುತ್ತಲಿನ ಚಿನ್ನದ ಮಿನುಗು ಇಲ್ಲಿಂದಲೇ ಬಂದ ಸೊಬಗಂತೆ. ಬ್ರಿಟಿಷರು, ರಾಜರು ಚಿನ್ನದ ಗುಹೆಗಳನ್ನಾಗಿ ಕೊರೆದ ಈ ಗುಡ್ಡ ಒಂದು ಔಷಧ ಜಗತ್ತು, ಚಿನ್ನ ಮುತ್ತು ರತ್ನಗಳ ಸಂಪತ್ತು. ಇಲ್ಲಿ ಹರಿಯುವ ನೀರು ಸಹ ಚಿನ್ನವನ್ನು ಒತ್ತು ಬರುತ್ತಂತೆ. ಆ ವಿಸ್ಮಯದ ಗುಡ್ಡ ಎಲ್ಲಿದೆ, ಅಲ್ಲಿನ ಅಚ್ಚರಿ ಕತೆಗಳೇನು ಹೇಳ್ತೀವಿ ಈ ರಿಪೋರ್ಟ್ನಲ್ಲಿ. ಗದಗದ ಸಿರಿ ಬೆಳಕಿನಲ್ಲಿ, ಕೆರೆ ನಾಲೆಗಳ ಬಳುಕಿನಲ್ಲಿ, ಉತ್ತರ ಕರ್ನಾಟಕದ ಸಹ್ಯಾದ್ರಿಯ ಲೋಹದದಿರ ಉತ್ತುಂಗದ ನಿಲುಕಿನಲ್ಲಿ, ನಿತ್ಯ ಹರಿದ್ವರ್ಣವನದ ಔಷಧ ತರುಗಳಲ್ಲಿ ನಿತ್ಯೋತ್ಸವದಂತೆ ಕಾಣ್ತಿರೋ ಈ ಗುಡ್ಡ ಒಂದು ವಿಸ್ಮಯ ಜಗತ್ತು. ಈ ಗುಡ್ಡಕ್ಕಿರೋ ಬೆಲೆ, ಆ ಗುಡ್ಡದಲ್ಲಿ ಸಿಗೋ ಸಂಪತ್ತು ಯಾವ ಗುಡ್ಡದಲ್ಲೂ ಇಲ್ಲವಂತೆ. ಗೋಲ್ಡ್ ಫೀಲ್ಡ್ ಅಂತ ಕರೆಸ್ಕೊಳ್ಳೋ ಕೆಜಿಎಫ್ಗೆ ಈ ಗುಡ್ಡ ಚಿನ್ನ ಸಪ್ಲೈ ಮಾಡುವಂತ ಕೆಪಾಸಿಟಿ ಇದೆಯಂತೆ. ಈ ಗುಡ್ಡದ ಇಂಚಿಂಚೂ ಮಾಹಿತಿ ಕೇಳಿಬಿಟ್ರೆ ನಮ್ಮ ನಾಡಲ್ಲಿ ಇಂಥ ಒಂದು ಸಂಪತ್ತಿನ ಜಗತ್ತಿದ್ಯಾ ಅಂತ ಅಚ್ಚರಿಯಾಗತ್ತೆ. ಹಲವಾರು ಖನಿಜಗಳನ್ನ ತನ್ನ ಗರ್ಭದಲ್ಲಿಟ್ಕೊಂಡು ಈಗಲೂ ನಿಗೂಢ ಕತೆಗಳನ್ನ ಹೇಳೋ ಈ ಗುಡ್ಡ ಕಪ್ಪತಗುಡ್ಡ. ಚಿನ್ನದ ಹಳ್ಳ ಇರೋ ಈ ಕಪ್ಪತಗುಡ್ಡ ಕೇವಲ ಚಿನ್ನಕ್ಕೆ ಮಾತ್ರ ಅಲ್ಲ, ಸುಮಾರು 18 ಖನಿಜಗಳಿಗೆ ಫೇಮಸ್. ಈ ಗುಡ್ಡದಲ್ಲಿರೋ ಖನಿಜಗಳು, ಅವು ಇರೋ ಸ್ಥಳಗಳು, ಇಲ್ಲಿನ ನಾಲೆಗಳಲ್ಲಿ ಹರಿದು ಬರೋ ಬಂಗಾರದ ಬಗ್ಗೆ ಹೇಳೋಕು ಮುನ್ನ ಕಪ್ಪತಗುಡ್ಡದ ಬಗ್ಗೆ ಸಣ್ಣ ಇಂಟ್ರೋ ಕೊಟ್ಬಿಡ್ತೀವಿ ಕೇಳಿ. 14 ನಾಲೆಗಳ ಹಳ್ಳ, 18 ಚಿನ್ನದ ನಿಕ್ಷೇಪಗಳ ಖನಿ ಈ ಗುಡ್ಡ. ಬಂಗಾರ ಹರಿದು ಬರೋ ಜಾಗ, ಔಷಧಿ ಸಸ್ಯಗಳ ಜಗ. ಕಪ್ಪತಗುಡ್ಡ ಬರೀ ಗುಡ್ಡ ಅಲ್ಲ, ಅದೊಂದು ನಿಧಿಯ ರಹಸ್ಯಗಳ ತಾಣ. ಚಿನ್ನದ ಜೊತೆಗೆ ಸುಮಾರು ಖನಿಜಗಳಿಗೆ ತಂಗುದಾಣ. ಈ ಗುಡ್ಡದ ಮೇಲೆ ಶತಮಾನಗಳ ಗತ ವೈಭವ ಇದೆ. ಈ ಗುಡ್ಡದ ಒಡಲಲ್ಲಿರೋ ಎಷ್ಟೋ ನಿಧಿ ಭಂಡಾರ ಇದೆಯಂತೆ. ಅದಕ್ಕಾಗಿ ಶತಮಾನಗಳಿಂದಲೂ ಹುಡುಕಾಟ ನಡೆದಿದೆ. ಈ ಗುಡ್ಡವನ್ನ ಎಷ್ಟೋ ಚಿನ್ನದ ಗಳ್ಳರು, ಗಣಿಗಳ್ಳರು ಇಲ್ಲಿನ ಮಣ್ಣನ್ನ ಬಗೆದು ಅಗೆದು ಮೊಗೆದು ಹಾಕಿದ್ದಾರಂತೆ. ಚಿನ್ನದ ನಿಕ್ಷೇಪಗಳು ಕರ್ನಾಟಕದಲ್ಲಿ ಎಷ್ಟೋ ಕಡೆಯ ಹಲವಾರು ಪ್ರದೇಶಗಳಲ್ಲಿ ಸಿಗುತ್ತೆ. ರಾಯಚೂರು ಜಿಲ್ಲೆಯ ಲಿಂಗಸಗೂರು ತಾಲೂಕಿನ ಹಟ್ಟಿ ಮಾನವಿ ನಡುವೆ ಒಂದು ನಿಕ್ಷೇಪ ಹಬ್ಬಿದೆ. ಇದು ಕೋಲಾರ ಜಿಲ್ಲೆಯ ಬಂಗಾರಪೇಟೆ ತಾಲೂಕಿನ ಕೆಜಿಎಫ್ ಪ್ರದೇಶವೇ ದೇಶದಲ್ಲಿ ಮೊದಲ ಬಂಗಾರದ ಗಣಿ ಅಂತ ಗೊತ್ತಿರೋ ವಿಷಯ. ತುಮಕೂರು ಜಿಲ್ಲೆಯ ಚಿಕ್ಕನಾಯಕನಹಳ್ಳಿ ತಾಲೂಕಿನ ಬೆಳ್ಳಾರ ಗ್ರಾಮ, ಗುಲ್ಬರ್ಗದ ಸರಪುರ ತಾಲೂಕಿನ ನಿಕ್ಷೇಪ ಇದೆ. ಇದೆಲ್ಲದಕ್ಕಿಂತ ನಿಗೂಢ, ವಿಸ್ಮಯ ಆಗಿರೋದೇ ಗದಗ ಜಿಲ್ಲೆಯ ಕಪ್ಪತಗುಡ್ಡ. ಈ ಗುಡ್ಡ ಪಶ್ಚಿಮ ಭಾಗದ ಬೆಳದಡಿಯಿಂದ ಶಿರಹಟ್ಟಿ ತಾಲೂಕಿನ ಕಟಕೋಳವರೆಗೂ ಚಿನ್ನ ಸೇರಿ ಅನೇಕ ಖನಿಜಗಳ ನಿಕ್ಷೇಪ ಹೊಂದಿರೋ ಗುಡ್ಡ ಅಂತೆ. ಗದಗದ
ಚಿನ್ನದ ಈ ಕಪ್ಪದ ಗುಡ್ಡದಲ್ಲೂ ಭಾರಿ ಮೈನಿಂಗ್ ನಡೆದಿದೆ. ಈ ಗುಡ್ಡಕ್ಕಿಂತ ಮತ್ತೊಂದು ಚೂರು ಹಿಂದೆ ನೋಡಿದ್ರೆ ಮೈನಿಂಗ್ ಅಂತ ಬಂದ ಮೇಲೆ ಮೊದಲು ಕಾಣುವುದೇ ಕೋಲಾರದ ಕೆಜಿಎಫ್ ಬ್ರಿಟಿಷರು ಮೊದಲು ಗಣಿಗಾರಿಕೆ ಶುರು ಮಾಡಿದ್ದೆ ಇಲ್ಲಿಂದ. 1804ರಲ್ಲಿ ಈ ಪ್ರದೇಶದ ಮೇಲೆ ಬ್ರಿಟಿಷರಿಗೆ ಕಣ್ಣು ಬಿದ್ದಿತ್ತು. 1880ರಿಂದ 1998ರವರೆಗೆ ಇಲ್ಲಿ ಸುಮಾರು 800 ಟನ್ ಚಿನ್ನವನ್ನ ಅಗೆದು ತೆಗೆದಿದ್ರು. 200 ವರ್ಷಗಳ ಕಾಲ ಇಲ್ಲಿ ಚಿನ್ನದ ಬೇಟೆ ನಡೆದಿದೆ. ಹೀಗೆ ಕರ್ನಾಟಕದ ಚಿನ್ನದ ಊರುಗಳನ್ನ ಹುಡುಕ್ತಾ ಬಂದಿದ್ದ ಬ್ರಿಟಿಷರ ಕಣ್ಣಿಗೆ ಬಿದ್ದಿದ್ದೇ ಈ ಕಪ್ಪತಗುಡ್ಡ. 13 ಬ್ರಿಟಿಷ್ ಕಂಪನಿಗಳು ಚಿನ್ನ ದೋಚಿದ್ದ ಗುಡ್ಡ ಕಪ್ಪತಗುಡ್ಡ. ಬಂಗಾರದ ಕಲ್ಲು, ಕಬ್ಬಿಣದ ಕಲ್ಲು, ಗುಹೆಗಳು ಈಗಲೂ ಸಾಕ್ಷಿ. ಚಿನ್ನದ ಗಣಿಸಾಲಲ್ಲಿರೋ ಮತ್ತೊಂದು ಊರೇ ಚಿನ್ನದ ನಾಡು ಗದಗ ಜಿಲ್ಲೆ. ಈ ಜಿಲ್ಲೆಯ ಕಪ್ಪತಗುಡ್ಡ 80,000 ಎಕರೆ ಇದೆ ಎನ್ನಲಾಗ್ತಿದೆ. ಗದಗ ಜಿಲ್ಲೆಯ ಮುಂಡರಗಿ ತಾಲೂಕು, ಶಿರಹಟ್ಟಿ ತಾಲೂಕು, ಗದಗ ತಾಲೂಕು ಹೀಗೆ 3 ತಾಲೂಕುಗಳಲ್ಲಿ ಈ ಗುಡ್ಡ ವ್ಯಾಪಿಸಿದೆ. ಈ ಎಲ್ಲಾ ಕಡೆ ಸಂಶೋಧನೆ ನಡೆಸಿದ್ದ ಬ್ರಿಟಿಷ್ ಭೂವಿಜ್ಞಾನಿಗಳಿಗೆ ಚಿನ್ನದ ಗಣಿ ಇರೋದು ಪತ್ತೆಯಾಗಿದೆ. ಆಗಿನಿಂದ ಒಟ್ಟು 13 ಬ್ರಿಟಿಷ್ ಕಂಪನಿಗಳು ಇಲ್ಲಿ ಚಿನ್ನದ ಗಣಿಗಾರಿಕೆ ಮಾಡಿವೆ. ಅಲ್ಲಿ ಈಗಲೂ ತೋಡಿದ್ದ ಆಳದ ಸುರಂಗಗಳು, ತಗ್ಗು ದಿನ್ನೆಗಳು, ಬಂಗಾರದ ಕಲ್ಲುಗಳನ್ನ ಪುಡಿ ಮಾಡಿದ್ದ ಕಲ್ಲುಗಳು, ದುಂಡು ಕಲ್ಲುಗಳು ಸವೆದನ್ನ ಕಾಣಬಹುದಂತೆ. ಬಹುತೇಕ ಹಿಂದೆ ಬ್ರಿಟಿಷ್ ಗವರ್ಮೆಂಟ್ನಲ್ಲಿ ಇಲ್ಲಿ ಸಾಂಗ್ಲಿ ಗೋಲ್ಡ್ ಮೈನ್ಸ್ ಅಂತೇಳಿ ಹಿಂದೆ ಗೋಲ್ಡ್ ಮೈನಿಂಗ್ ಮಾಡಿರುವಂಥದ್ದು ಬ್ರಿಟಿಷ್ ಗವರ್ಮೆಂಟ್ನಲ್ಲಿ. ಆ ಸಂದರ್ಭದಲ್ಲಿ ನಮ್ಮ ಜಲ್ಲಿಗೇರಿ ಇರ್ಬೋದು, ಮತ್ತೆ ಮಾಲಿಂಗ್ಪುರ ಇರ್ಬೋದು, ಕಬಲಾತ್ಕಟ್ಟಿ ಇರ್ಬೋದು, ಕಣವಿ ಹೊಸೂರು, ಈ ಎಲ್ಲ ಕೂಡ ಯಾಕಂದ್ರೆ ಓಪನ್ ಮೈನಿಂಗ್ ಇಲ್ಲ, ಇದು ಡಿಗ್ಗಿಂಗ್ ಇದೆ. ಒಳಗಡೆ ಅಂಡರ್ಗ್ರೌಂಡ್ ಇರ್ತಕ್ಕಂಥದ್ದು ಸುಮಾರು ಕಿಲೋಮೀಟರ್ ಕಡೆ ಒಳಗಡೆ, ಕಿಲೋಮೀಟರ್ 1 ಕಿಲೋಮೀಟರ್ ಒಳಗಡೆ ಸಾಕಷ್ಟು ಒಳಗಡೆ ಹೋಗಿದ್ದಾರೆ. ಅಲ್ಲಿ ನೀವು ನೋಡಿರ್ಬೋದು ಬಹಳಷ್ಟು ಗುಂಡಿಗಳು ಕಾಣ್ತವೆ. ಕೆಲವರಿಗೆ ಅಷ್ಟೇ ಗೊತ್ತಾಗುತ್ತೆ. ನೀವು ಮಾಲಿಂಗ್ಪುರ ಅಲ್ಲಿ ಕೆಲಸ ಮಾಡಿದಂಥ ಎಲ್ಲ ಹಿರಿಯರನ್ನ ಯಾವಾಗಾದ್ರೂ ಭೇಟಿ ಆದರೆ ಅವರೆಲ್ಲ ವಿರಳವಾಗಿ ಹೇಳ್ತಾರೆ. ಹಾಗಾಗಿ ಈಗಲೂ ಕೂಡ ಅಲ್ಲಿ ಇರ್ತಕ್ಕಂಥದ್ದು ಆ ಕಪ್ಪತಗುಡ್ಡದಲ್ಲಿ ಇರ್ತಕ್ಕಂಥ ಕಲ್ಲು ಬಂಗಾರ ಸಣ್ಣದಾಗಿ ಕಲ್ಲುಗಳು ಸಿಗ್ತವೆ. ಮಳೆ ಬಂದ್ರೆ ಸಣ್ಣ ಸಣ್ಣ ಚೂರುಗಳು ಸಿಗ್ತವೆ. ಆವಾಗ ಈ ಜನರು ಅದನ್ನ ಬಳಸ್ಕೊಂಡು ಸಾಣಿಗೆ ಮೂಲಕ ಅದನ್ನು ಸಂಸ್ಕರಣೆ ಮಾಡಿ ಆ ಗೋಡನ್ನು ಸಣ್ಣದಾಗಿ ಅದನ್ನು ಬಳಸ್ಕೊಂಡು ಅದ್ರ ಮೇಲೆ ಜೀವನ ನಡೆಸಿದವರು ಇದ್ದಾರೆ, ಈಗಲೂ ಕೆಲವು ಇದಾವೆ. ಹಾಗಾಗಿ ಕಪ್ಪತಗುಡ್ಡದಲ್ಲಿ ಎಲ್ಲ ರೀತಿಯ ಹೇರಳವಾದ ಸಂಪತ್ತುಗಳು ಇದೆ. ಅದನ್ನು ರಕ್ಷಣೆ ಮಾಡೋದು ಬಹಳ ಮುಖ್ಯ ಇದೆ. ಇವತ್ತಿಗೂ ಕೂಡ ಏನು ಆ ಬ್ರಿಟಿಷ್ ಗವರ್ಮೆಂಟ್ನಲ್ಲಿ ಮಾಡಿದಂಥ ಸಾಂಗ್ಲಿ ಗೋಲ್ಡ್ ಮೈನು ಈಗ ಒಂದಿಷ್ಟು ಕರ್ನಾಟಕ ಸರ್ಕಾರ, ಕೇಂದ್ರ ಸರ್ಕಾರ ಸರ್ವೆಗಳನ್ನು ಮಾಡಿದಾಗ ಕಳೆದ ಬಾರಿ ನಾನು ಒಂದು ರಿಪೋರ್ಟನ್ನು ನೋಡಿದೆ, ಜಾಗೃತಿಬಲ್ ರಿಪೋರ್ಟು. ಸುಮಾರು 15 ಕಿಲೋಮೀಟರ್ ಸರೌಂಡಿಂಗ್ ಗೋಲ್ಡ್ ಇದೆ ಕೆಳಗಡೆ ಅಂತ ಹೇಳ್ತದೆ. ಇಲ್ಲಿಂದ ಜಲ್ಲಿಗೇರಿಯಿಂದ ಈ ಕಣವಿ ಹೊಸೂರು, ಗಬಲಾಯತ್ಕಟ್ಟಿ ಈ ಭಾಗದಲ್ಲಿ 15 ಕಿಲೋಮೀಟರ್ ಇದೆ. ಬಟ್ ಅದು ಮೇಲ್ಗಡೆ ಇಲ್ಲ, ಕೆಳಗಡೆ ಇರತಕ್ಕಂಥದ್ದು. ಗಣಿಗಾರಿಕೆ ನಡೆದಿತ್ತು ಅನ್ನೋದಕ್ಕೆ ಈಗಲೂ ಕಪ್ಪತಗುಡ್ಡದಲ್ಲಿ ಸಾಕ್ಷಿ ಇವೆ. ಆ ಸುರಂಗಗಳಿಂದ, ಅಲ್ಲಿನ ಹಳೆ ಕಲ್ಲುಗಳಿಂದ, ಶಿರಹಟ್ಟಿ ಹಳ್ಳದಿಂದ ಬರೋ ನೀರಲ್ಲಿ ಚಿನ್ನ ತೇಲಿ ಬರುತ್ತಂತೆ. ಈಗಲೂ ಅಲ್ಲಿನ ಜನ ಅದೇ ಚಿನ್ನವನ್ನ ಸೋಸಿ ಜೀವನ ನಡೆಸುತ್ತಿದ್ದಾರಂತೆ. 14 ನಾಲೆಗಳು ಸೇರೋ ಈ ಗುಡ್ಡ ಬಂಗಾರದ ಗುಡ್ಡ ಅಂತಾನೆ ಫೇಮಸ್. 70 ಗಿರಿಗೆ ಸಮ ಈ ಕಪ್ಪತಗಿರಿ ಅಂತಾರೆ. ಇಲ್ಲಿ ಎಲ್ಲೇ ಕಾಲಿಟ್ರೂ ಬಂಗಾರದ ನಿಕ್ಷೇಪ ಸಿಗುತ್ತೆ ಅಂತಾರೆ. ಇಲ್ಲಿರೋ ಹಳ್ಳ ಬಂಗಾರದ ಹಳ್ಳವಂತೆ. ಕೆಲ ಮಹಾನ್ ಜ್ಞಾನಿಗಳ ಪ್ರಕಾರ 10 ಬಾವಿಗಳಿಗೆ ಒಂದು ಕೆರೆ ಸಮ, 10 ಕೆರೆಗಳಿಗೆ ಒಂದು ಸರೋವರ ಸಮ, 10 ಸಾಗರಗಳಿಗೆ ಒಂದು ಸತ್ಪುತ್ರ ಸಮ, 10 ಸತ್ಪುತ್ರಗಳಿಗೆ ಒಂದು ಗಿಡ, 10 ಗಿಡಗಳಿಗೆ ಒಂದು ಮರ ಸಮ ಅನ್ನೋ ಹಾಗೆ ಈ ಗುಡ್ಡ ಅನೇಕ ಔಷಧ ಗಿಡಗಳನ್ನ, ಮರಗಳನ್ನ ತನ್ನೊಡಲಲ್ಲಿ ಬೆಳೆಸಿಕೊಂಡಿದೆ. ಕಪ್ಪತಗುಡ್ಡ ತಮಗೆಲ್ಲ ತಿಳಿದಂತೆ ಅದನ್ನು ಸುವರ್ಣಗಿರಿ ಅಂತಾರೆ, ಮತ್ತೆ ದ್ರೋಣಗಿರಿ ಅಂತಾರೆ, ಮತ್ತೆ ಕಪೋತಗಿರಿ ಅಂತಾರೆ. ಕಪೋತಗಿರಿ ಅಂದ್ರೆ ಪಾತಾಳ. ಈ ಕಪೋತಗಿರಿಯಲ್ಲಿ ಮತ್ತು ಈ 3 ಜಾಗಗಳಲ್ಲಿಯೂ ನಮಗೆ ಔಷಧೀಯ ಸಸ್ಯಗಳು ಅಷ್ಟೇ ಪ್ರಾಮುಖ್ಯತೆಯಿಂದ ಸಿಗ್ತಾವೆ. ಈಗ ಅಶ್ವಗಂಧ ಬಹಳ ಫೇಮಸ್ ಕಪ್ಪತಗುಡ್ಡದ್ದು. ನೆಕ್ಸ್ಟ್ ಸೀತಾಫಲ ವಿದೇಶದಿಂದ ಬಂದು ಇಲ್ಲಿ ತಗೊಂಡೋಗಿ ಸೀತಾಫಲದ ಮಾತ್ರೆಯನ್ನು ಮಾಡಿ ನಮಗೆ ವಾಪಸ್ ಕ್ಯಾನ್ಸರ್ ಗುಳಿಗೆ ಅಂದಂಗೆ ಮಾಡ್ತಾರಂತ ನಮ್ಗೆ.
ಅದು ಕಪ್ಪದ ಗುಡ್ಡದ ಸೀತಾಫಲ ಎಷ್ಟು ಫೇಮಸ್ ಆಗಿದೆ ಅಂತಂದ್ರೆ ಅದ್ರ ಜೊತೆಗೆ ಅಶ್ವಗಂಧನೂ ತಗೊಂಡು ಹೋಗ್ತಾರೆ. ಆಮೇಲೆ ಇನ್ನೂ ಅನೇಕ ಹಲವಾರು ಸಸ್ಯಗಳು, ಈ ಔಡಲೆಲೆ ಅಂತ ಬರುತ್ತೆ, ಆಮೇಲೆ ಈ ಮಂಗನ ಬಳ್ಳಿ ಅಂತ ಬರುತ್ತೆ, ಕಟುಕ ರೋಹಿಣಿ ಅಂತ ಬರುತ್ತೆ, ಇನ್ನು ಶ್ರೀಗಂಧ, ಇದೆಲ್ಲ ಕಪ್ಪದ ಗುಡ್ಡದಲ್ಲಿ ಬೆಳೆಯುವ ಔಷಧಿ ಸಸ್ಯಗಳಿಗೆ ಎಷ್ಟು ಪ್ರಾಮುಖ್ಯತೆ ಇದೆ ಅಂದ್ರೆ ಇವತ್ತಿಗೆ ದೇಶ ವಿದೇಶಿಯರು ಬಂದು ಅದನ್ನು ಉಪಯೋಗ ಮಾಡ್ಕೊಳ್ತಿದ್ದಾರೆ ಹೊರತು ಇಲ್ಲಿಯ ಸ್ಥಳೀಯರು ಮಾತ್ರ ಇನ್ನೂ ಉಪಯೋಗ ಮಾಡ್ಕೊತಿಲ್ಲ. ಇಲ್ಲಿ ನಮಗೆ ಗೊತ್ತಿದ್ದಂಗೆ ಒಂದು 200 ಜನ ಪಾರಂಪರಿಕ ವೈದ್ಯರಿದ್ದಾರೆ. ಅವರು ಇವತ್ತಿಗೂ ಇದೇ ಪಾರಂಪರಿಕ ವೈದ್ಯತನ ಪ್ರಾಕ್ಟೀಸ್ ಮಾಡ್ತಿದ್ದಾರೆ. ಆದರೆ ಅದು ಮುಂದಿನ ಪೀಳಿಗೆ ಹೋಗ್ಬೇಕು. ಕಪ್ಪದ ಗುಡ್ಡವನ್ನು ನಾವು ಅರಿಬೇಕು. ಕಪ್ಪದ ಗುಡ್ಡದ ನಮ್ಗೆ ಏನ್ ಸಿಗ್ತದೋ ಅದರ ಯೂಸು ಅಥವಾ ಅಲ್ಲಿ ಸಿಗೋ ಒಂದು ಎಲೆಯ ದ್ರವ್ಯದ ಉಪಯೋಗ ಕಪ್ಪದ ಗುಡ್ಡದ ಗದಗಿನ ಜನರಿಗೆ ಆಗ್ಬೇಕು ಅನ್ನೋದೇ ನಮ್ಮ ಆಸೆ. ಈ ಗುಡ್ಡದಲ್ಲಿ ಈ ಪರಿಯ ಔಷಧ ಸಸ್ಯಗಳು ಇರೋದಕ್ಕೆ ಕಾರಣ ಹುಡುಕಿದ್ರೆ ಅದು ಸೀದಾ ರಾಮಾಯಣ ಕಥೆಯನ್ನ ತೆರೆದಿಡುತ್ತೆ. ಹೌದು, ರಾಮಾಯಣದಲ್ಲಿ ಹನುಮಂತ ಲಕ್ಷ್ಮಣನನ್ನ ಉಳಿಸೋದಕ್ಕೆ ಹೊತ್ತೊಯ್ತಿದ್ದ ಸಂಜೀವಿನಿ ಗುಡ್ಡದ ಒಂದು ತುಂಡು ಈ ಕಪ್ಪತ ಗುಡ್ಡದಲ್ಲಿ ಬಿದ್ದಿತ್ತು ಅನ್ನೋ ನಂಬಿಕೆ ಇದೆ. ಆ ಗುಡ್ಡದ ತುಂಡಿನಿಂದಲೇ ಈ ಔಷಧಿ ಸಸ್ಯಗಳು ಹುಟ್ಟಾಗಿವೆ ಎನ್ನಲಾಗಿದೆ. ಹಸಿರು ದೀಕ್ಷಾ, ಸಸ್ಯಗಳ ಕಾಶಿ, ಉತ್ತರ ಕರ್ನಾಟಕದ ಸಹ್ಯಾದ್ರಿ ಅಂತ ಕರೆಸ್ಕೊಳ್ಳೋಕೆ ಈ ಔಷಧ ವನವೇ ಸಾಕ್ಷಿ. ಆದ್ರೆ ಬಂಗಾರದ ಗುಡ್ಡವೇ ಕಪ್ಪತ ಗುಡ್ಡ ಅನಿಸ್ಕೊಳ್ಳೋಕೆ ಸಾಕ್ಷಿ ಒಂದಲ್ಲ ಎರಡಲ್ಲ, ಶತಮಾನಗಳ ಇತಿಹಾಸ ಸಾಕ್ಷಿ. ನಿಮ್ಗೆ ಮತ್ತೊಂದು ಅಚ್ಚರಿ ವಿಷಯ ಇದೆ. ಕೋಲಾರದಲ್ಲಿ 1 ಟನ್ ಮಣ್ಣು ತೆಗೆದ್ರೆ 3 ರಿಂದ 4 ಮಿಲಿಗ್ರಾಂ ಬಂಗಾರ ಬರ್ತಿತ್ತಂತೆ. ಬಟ್ ಕಪ್ಪತ ಗುಡ್ಡದಲ್ಲಿ 1 ಟನ್ ಮಣ್ಣು ಅಗಿದ್ರೆ 6 ರಿಂದ 7 ಮಿಲಿಗ್ರಾಂ ಚಿನ್ನ ಸಿಗ್ತಾ ಇತ್ತಂತೆ. ಈ ಸಾಕ್ಷಿಯೇ ಹೇಳುತ್ತೆ ಇಲ್ಲಿನ ಚಿನ್ನದ ಮಟ್ಟ ಯಾವ ಲೆವೆಲ್ಗಿದೆ ಅಂತ. ಮಧ್ಯ ಕರ್ನಾಟಕದ ಜೀವನಾಡಿ ಅಂತ ಕರೆಸಿಕೊಳ್ಳೋ ಕಪ್ಪತ ಗುಡ್ಡ ಗದಗ, ಮುಂಡರಗಿ, ಶಿರಹಟ್ಟಿ ತಾಲೂಕುಗಳಲ್ಲಿ ಹರಡಿಕೊಂಡಿದೆ. ಒಟ್ಟು 32,346 ಹೆಕ್ಟೇರ್ ಪ್ರದೇಶ ವಿಸ್ತಾರದ ಈ ಗುಡ್ಡ ಗದಗ ತಾಲೂಕಿನ ಬಿಂಕದಗಟ್ಟಿಯಿಂದ ಮುಂಡರಗಿ ತಾಲೂಕಿನ ಶಿಂಗಾಟಾಲೂರ್ವರೆಗೂ ಹಬ್ಬಿದೆ. ಕೆಂಪು ಮಿಶ್ರಿತ ಮಣ್ಣು, ವಿವಿಧ ನಮೂನೆಯ ಬೆಟ್ಟಗಳ ಸಂಗಮವಾಗಿರೋ ಕಪ್ಪತ ಗುಡ್ಡ ಒಟ್ಟು 63 ಕಿಲೋಮೀಟರ್ ಉದ್ದ ಇದ್ದು ಸಮುದ್ರದ ಮಟ್ಟದಿಂದ 2,700 ಅಡಿ ಎತ್ತರ ಇದೆ. ಇನ್ನು ಈ ಗುಡ್ಡ 3 ತಾಲೂಕುಗಳಲ್ಲಿ ವ್ಯಾಪಿಸಿಕೊಂಡಿದ್ರ ಬಗ್ಗೆ ನೋಡೋದಾದ್ರೆ, ಈ ಹಿಂದೆ ಘೋಷಿಸಿದಂತೆ ಗದಗ ತಾಲೂಕಿನ 401.81 ಹೆಕ್ಟೇರ್ ಭೂಪ್ರದೇಶ, ಮುಂಡರಗಿ ತಾಲೂಕಿನಲ್ಲಿ 15,453 ಹೆಕ್ಟೇರ್, ಶಿರಹಟ್ಟಿ ತಾಲೂಕಿನ 2,016 ಹೆಕ್ಟೇರ್ ಭೂಪ್ರದೇಶವನ್ನ ಅರಣ್ಯ ಪ್ರದೇಶ ಅಂತ ಮೀಸಲಿಡಲಾಗಿದೆ. ಈ ಪ್ರದೇಶದ ಮಿತಿಯನ್ನ ಕಡಿಮೆ ಮಾಡಿಕೊಳ್ಬೇಕು, ಅಲ್ಲಿ ಗಣಿಗೆ ಅವಕಾಶ ಮಾಡಿಕೊಡಬೇಕು ಅನ್ನೋ ಗಣಿಲೂಟಿ ಪ್ರಯತ್ನ ಶತಮಾನಗಳಿಂದ ನಡೀತಾ ಇದೆಯಂತೆ. ಚಿನ್ನವನ್ನೇ ಮೈ ತುಂಬಿಕೊಂಡಿರೋ ಈ ಗುಡ್ಡಕ್ಕಾಗಿ ಗಣಿಗಳ್ಳರು ಈಗಲೂ ಹೊಂಚಾಗ್ತಿದ್ದಾರಂತೆ. ಬಟ್ ಅಲ್ಲಿನ ಕೆಲ ಜನರ ಪ್ರಕಾರ ಈ ಜಾಗ ಚರಿತ್ರೆ ಗರ್ಭ. ಆ ಗರ್ಭದಲ್ಲಿರೋರೆಲ್ಲ ಬರೀ ಐತಿಹಾಸಿಕ ಇತಿಹಾಸ ಅಂತೆ. ಚಿನ್ನವನ್ನೇ ಹಳ್ಳದಲ್ಲಿ, ನಾಲೆಗಳಲ್ಲಿ ಹರಿಸ್ತಲೇ ಇರ್ತಾರಂತೆ. ಎಪ್ಪತ್ತುಗಿರಿಗಿಂತ ಕಪ್ಪತಗಿರಿ ನೋಡ, ಕಣ್ಣಿದ್ದವ ಕನಕಗಿರಿ ನೋಡಬೇಕು, ಕಾಲಿದ್ದವ ಕಪ್ಪತಗಿರಿ ಹತ್ತಬೇಕು ಅನ್ನೋ ನಾಣ್ಣುಡಿಗಳೇ ಕಪ್ಪತಗಿರಿ ಮಹತ್ವಕ್ಕೆ ಕನ್ನಡಿಗಳು. ಈ ಗುಡ್ಡದಲ್ಲಿ ಎಲ್ಲದಕ್ಕಿಂತ ಮತ್ತಷ್ಟು ಕುತೂಹಲ ಹೆಚ್ಚಿಸಿದ ವಿಷಯ ಏನಂದರೆ, ಈಗಲೂ ನಿಧಿ ವಿಚಾರಕ್ಕೆ ಸದ್ದಲ್ಲಿರುವ ಲಕ್ಕುಂಡಿ ಸೂಡಿ ಗ್ರಾಮದ ಟಂಕಸಾಲೆಗೆ ಇದೇ ಗುಡ್ಡದಲ್ಲಿ ಗಣಿಗಾರಿಕೆ ನಡೀತಿತ್ತು ಅನ್ನೋದು. ಆ ವಿಷಯ ಎಷ್ಟು ಸತ್ಯ ತಿಳಿದವರು ಹೇಳಿದ್ದೇನು, ಈ ಸ್ಟೋರಿ ನೋಡಿ. ಚಿನ್ನ ಅನ್ನೋದು ಪ್ರಾಚೀನ ಕಾಲದಿಂದಲೂ ಬೇಡಿಕೆ ಇರೋ ಹಾಗೆ ಉಪಯೋಗದಲ್ಲಿರುವ ಲೋಹ. ಚಿನ್ನದ ಸಂಶೋಧನೆ, ಉತ್ಪನ್ನ ಮತ್ತು ಉಪಯೋಗದ ಬಗ್ಗೆ ಹಲವಾರು ಶತಮಾನಗಳಿಂದ ಇತಿಹಾಸ ಇದೆ. ಬಟ್ ಚಿನ್ನವನ್ನೇ ಹರಿಸುವ ಒಂದು ಹಳ್ಳ ಇದೆ ಅಂದ್ರೆ ನಿಜಕ್ಕೂ ಅಚ್ಚರಿಗೆ ಅರ್ಹವೇ. ಚಿನ್ನದ ನಾಡು ಗದಗ ಜಿಲ್ಲೆ. ಹಲವಾರು ತಿಂಗಳುಗಳಿಂದ ಸದ್ದು ಮಾಡ್ತಿರುವ ನಿಧಿಕೋಟೆಯ ಊರಿದು. ಇದಕ್ಕೆ ಸ್ಟಾರ್ಟಿಂಗ್ ಪಾಯಿಂಟೇ ರಿಕ್ತಿ ಅನ್ನೋ ಕುಟುಂಬದ ಮನೆ. ಆ ದಿನ ಅವರ ಮನೆಯಲ್ಲಿ ಸಿಕ್ಕಿದ್ದ ಚಿನ್ನದ ಬಿಂದಿಗೆ ಈ ದಿನ ದೊಡ್ಡ ಗುಡ್ಡದ ಕತ್ತಿಯವರೆಗೂ ಬಂದಿದೆ. ಕಪ್ಪತ ಗುಡ್ಡದಲ್ಲಿದ್ದ 18 ನಿಕ್ಷೇಪಗಳ ಖನಿ ಏನೇನಿದೆ? ಬಂಗಾರದ ಹಳ್ಳ ಇರೋದು ನಿಜವೇ? ಹಳ್ಳ ಹುಟ್ಟಿದ್ದೇಗೆ?
ನಿಧಿ ಸಿಕ್ಕಿದ್ದು ಲಕ್ಕುಂಡಿ ಬಳಿ. ಅದರ ಸುತ್ತಮುತ್ತಲಿನ ಊರುಗಳು ಮತ್ತಷ್ಟು ರೋಚಕ ಕಥೆಗಳನ್ನ ಹೇಳ್ತಿವೆ. ಕಪ್ಪತ್ತಗುಡ್ಡದ ವಿಸ್ಮಯಕ್ಕೆ ಬ್ರಿಟಿಷರು ರಾಜಾದಿರಾಜರೇ ಬೆರಗಾಗಿದ್ರಂತೆ. ಅಲ್ಲಿನ ಬಂಗಾರದ ಹಳ್ಳದ ಬಗ್ಗೆ ಕೇಳಿ ಇತಿಹಾಸಕಾರರೇ ಅಚ್ಚರಿ ಪಟ್ಟಿದ್ದಾರೆ. ಇಡೀ ಗುಡ್ಡದ ಮಾಹಿತಿಯನ್ನ ತಿಳಿದವರ ಮಾತಲ್ಲೇ ಕೇಳಿ. ಇವತ್ತು ಗದಗ ಜಿಲ್ಲೆಯ ಕಪ್ಪತ್ತಗುಡ್ಡದ ಏನು ಒಂದು ಪರಿಸರ ಇರತಕ್ಕಂಥ ನಂಬರ್ 1 ಗಾಳಿ ಇರತಕ್ಕಂಥದ್ದು ಈ ಜಗತ್ತಿಗೆ ಗೊತ್ತಿರುವಂಥ ವಿಚಾರ. ಹಾಗಾಗಿ ನಮ್ಮ ಜಿಲ್ಲೆಯಲ್ಲಿ ಸುಮಾರು 64 ಎಕರೆ ಅಷ್ಟಿರ್ತಕ್ಕಂಥ 17 ಹೆಕ್ಟೇರ್ ಇರತಕ್ಕಂಥ ಕಪ್ಪತ್ತಗುಡ್ಡ ಬಹಳಷ್ಟು ಹೆಸರುವಾಸಿ ಇರತಕ್ಕಂಥದ್ದು. ಬಹುತೇಕ ಉತ್ತರ ಕರ್ನಾಟಕದಲ್ಲಿ ಕಪ್ಪತ್ತಗುಡ್ಡದಲ್ಲಿ ಮಳೆ ಆದರೆ ಇಡೀ ಉತ್ತರ ಕರ್ನಾಟಕಕ್ಕೆ ಮಳೆ ಆಗತ್ತೆ ಅಂತಕ್ಕಂಥದ್ದು. ಕಪ್ಪತ್ತಗುಡ್ಡ ಇದೊಂದು ಅತ್ಯಂತ ಹೆಮ್ಮೆಯ ನಮ್ಮ ಕಪ್ಪತ್ತಗುಡ್ಡ. ಇದು ಪಶ್ಚಿಮ ಕಾಶಿ ಅಂತ ಹೇಳ್ತೀವಿ. ಹಾಗಾಗಿ ಇಲ್ಲಿ ಹಲವಾರು ರೀತಿಯ ವಿಶಿಷ್ಟಗಳು ಇದಾವೆ. ಬಹುತೇಕ ನಾವು ಹೋರಾಟ ಮಾಡಿದ ಒಂದು ನೋಡಿ ಇದನ್ನು ರಕ್ಷಣೆ ಮಾಡುವಲ್ಲಿ ಸಾಕಷ್ಟು ಅಧ್ಯಯನ ಮಾಡಿದಾಗ ನಮಗೆ ಸಿಕ್ಕಿರುವಂತಹ ವಿಚಾರಗಳು ನೋಡಿದಾಗ ಒಂದು ಸುಮಾರು 18ಕ್ಕಿಂತ ಜಾಸ್ತಿ ನಿಕ್ಷೇಪಗಳಿದಾವೆ. ಏನು ಬಂಗಾರದಿಂದ ಹಿಡಿದು ಬೆಳ್ಳಿಯಿಂದ ಹಿಡಿದು ಅದರ ಏನು ತಾಮ್ರದಿಂದ ಹಿಡಿದು ಈ ತರದ 18 ನಿಕ್ಷೇಪಗಳಿರ್ತಕ್ಕಂಥ ಏಕೈಕ ಗುಡ್ಡ ಇದು ಬಹುತೇಕ. ಅದ್ರ ಜೊತೆಗೆ ಅಲ್ಲಿಯ ಮಣ್ಣು ಇದೆಯಲ್ಲ, ಅದು ಬಹಳ ಪರಿಶುದ್ಧವಾದಂತ ಮಣ್ಣು. ಬಹುತೇಕ ಆಯುರ್ವೇದಿಕ್ ಸಸ್ಯಗಳು ಇಲ್ಲಿ ಬೆಳೀತಾವ ಅಂತ ಹೇಳಿದ್ರೆ ಅದರ ತಾಕತ್ತು ಬಹಳ ತಾಕತ್ತಿರ್ತಕ್ಕಂಥ ಭೂಮಿ. ಕಪ್ಪತ್ತಗುಡ್ಡದಲ್ಲಿ ಬಂಗಾರದ ಹಳ್ಳ ಇರೋದು ಎಷ್ಟು ನಿಜ? ಅದು ಕೇವಲ ಮೈನಿಂಗ್ನಿಂದಲೇ ಹುಟ್ಟಿದ್ದ? ಈ ಪ್ರಶ್ನೆಗೆ ಉತ್ತರದ ಜೊತೆಗೆ ಆ ಹಳ್ಳವನ್ನೇ ಜನ ಜೀವನೋಪಾಧಿಗೆ ಬಳಸ್ತಿದ್ರು ಅನ್ನೋ ಕೆಲ ಕಪ್ಪತ್ತಗುಡ್ಡದ ಮಾಹಿತಿ ಇಲ್ಲಿವೆ ಕೇಳಿ. ಅಲ್ಲಿ ಏನು ಈ ಬಂಗಾರದ ನಿಕ್ಷೇಪ ಇರುವುದು ಸತ್ಯ. ಅದನ್ನು ಬಳಕೆನೂ ಮಾಡಿದ್ದಾರೆ, ಈಗಲೂ ಜನ ಬಳಕೆ ಮಾಡ್ತಾ ಇದ್ದಾರೆ. ಆದರೆ ಅದು ಮುಂಬರುವ ದಿನಮಾನಗಳಲ್ಲಿ ಬಂಗಾರದ ಹಳ್ಳುಗಳು, ಅದೇ ನಾನು ಹೇಳಿದ್ನಲ್ಲ ಹಿಂದೆ ಸಾಕಷ್ಟು ಡಿಗ್ಗಿಂಗ್ ಮಾಡಿದ್ದಾರೆ. ಅವು ಈಗ ಮಳೆಗಳು ಬಂದಾಗ ಹೊರಗಡೆ ಬರ್ತಿರ್ತಾವೆ. ಆ ಹೊರಗಡೆ ಬಂದಾಗ ಆ ಕಲ್ಲುಗಳು ಹಳ್ಳ, ಅದೇ ಹಳ್ಳ ಅಂದ್ರೆ ಈ ಹಳ್ಳ ಅಂತ ಹೇಳಿದ್ರೆ ಹಳ್ಳನೂ ಇದೆ. ಅಂದ್ರೆ ಇದ್ರ ಮೂಲಕ ಡಿಗ್ಗಿಂಗ್ ಮಾಡಿದ್ರ ಮೂಲಕ ಹೊರಗಡೆ ಬಂದಿರುವಂಥದ್ದು. ಬಂಗಾರ ಮೇಲ್ಗಡೆ ಇಲ್ಲ. ಅದ್ರ ಏನು ಆವಾಗ ಮಾಡಿರುವಂತ ಕ್ರಶಿಂಗು ಮತ್ತೊಂದು ಅವು ಈಗ ಹೊರಗಡೆ ಬರ್ತಾ ಇರ್ತವೆ. ಮೇಲ್ಗಡೆ ಬಂದಾಗ ಅವು ಮಳೆಗಳು ಬಂದಾಗ ಗಾಳಿ ಬಂದಾಗ ಈ ತರ ಹೊರಗಡೆ ಬಂದಾಗ ಅದನ್ನ ಆರಿಸಿ ಸಾಣಿಸಿ ಸೋಸಿ ಬಿಡೋದ್ರಿಂದ ಬಂಗಾರ ಹೊರಗಡೆ ಬರ್ತದೆ. ಹಾಗಾಗಿ ನಿಜವಾದ ಬಂಗಾರ ಸಿಗಲ್ಲ, ಅದನ್ನು ಸೋಸಬೇಕು, ಬಹಳಷ್ಟು ಕೆಲಸ ಮಾಡಬೇಕು, ಹರಿದು ಬರ್ತದ್ದು. ಹಾಗಾಗಿ ಬಂಗಾರದ ಹಳ್ಳು ಅಂತ ಹೇಳ್ತಾರೆ. ಬಂಗಾರದ ಗುಹೆಗಳಿವೆಯಾ? ಗಣಿಗಾರಿಕೆಗೆ ಅಚ್ಚರಿ ಸಾಕ್ಷಿ. ಚಿನ್ನದ ಹಳ್ಳದ ಬಗ್ಗೆ ಮೊದಲು ತಿಳಿದಿದ್ದೇಗೆ, ನೋಡಿದ್ಯಾರು? ಎಪ್ಪತ್ತುಗೆರೆಗಿಂತ ಕಪ್ಪತ್ತಗಿರಿ ನೋಡ. ಕಣ್ಣಿದ್ದಾವ ಕನಕಗಿರಿ ನೋಡ್ಬೇಕು, ಕಾಲಿದ್ದಾವ ಕಪ್ಪತ್ತಗಿರಿ ಹತ್ತಬೇಕು ಅನ್ನೋ ನಾಣ್ಣುಡಿಗಳೇ ಕಪ್ಪತ್ತಗಿರಿ ಮಹತ್ವಕ್ಕೆ ಕನ್ನಡಿಗಳು. ಇಷ್ಟೇ ಅಲ್ಲ, ಕಪ್ಪತ್ತಗುಡ್ಡವೇ ಚಿನ್ನಕ್ಕೆ ಆರಂಭ ಅನ್ನೋ ಸಾಕ್ಷಿಗಳು ಈಗಲೂ ಸಾಕ್ಷಿಗಳಿವೆಯಂತೆ. ಈಗಲೂ ಕೂಡ ಕೆಳಗಡೆ ಹೋಗ್ತಿದ್ರು ಅವು ಗಿಡ್ಡಿ. ಈಗ ಸಾಂಗ್ಲಿ ಗೋಲ್ಡ್ ಮೈನಿಂಗ್ ಮಾಡಿದಾರಲ್ಲ, ಅವು ಗುಹೆಗಳಿದಾವೆ. ಸುಮಾರು ಒಳಗಡೆ ಕಿಲೋಮೀಟರ್ ಗಟ್ಟಲೆ ಒಳಗಡೆ ಇಳಿಬೇಕು. ಇಳಿದ್ರೆ ನೀವು ಆ ಗೋಲ್ಡ್ ಮೈನಿಂಗ್ ಇರ್ತಕ್ಕಂಥದ್ದು ಕಲ್ತಂದು ನಾವು ಇದನ್ನ ಮಾಡುವಂಥದ್ದು. ಬಂಗಾರನೇ ಇಲ್ಲ. ಬಂಗಾರ ಇರ್ಬೋದು, ಯಾರಾದ್ರೂ ಇಟ್ಟಿದ್ದಿರ್ಬೋದು. ಬಂಗಾರ ರೆಡಿ ಮಾಡ್ಬೇಕು ತಂದು, ಅರೆ ಬಂಗಾರನೇ ಸಿಗಲ್ಲ. ಬಂಗಾರದ ಗಡ್ಡೆಗಳು ಇದೆ ಅಂತ ಯಾರೋ ಇಟ್ಟಿದಾರಂತ ಹೇಳ್ತಾರೆ. ನಮ್ಗೆ ಅದರ ಬಗ್ಗೆ ಅಷ್ಟು ಐಡಿಯಾ ಇಲ್ಲ. ಬಟ್ ಬಂಗಾರದ ಮೈನಿಂಗ್ ಅಂತೂ ಇದೆ. ಮ್ಯಾಂಗನೀಜ ಅದಿರು ಕಬ್ಬಿಣದ ಅದಿರಿನ ಸಂಗಾತಿಯಾಗಿ ಕಪ್ಪತ್ತಗುಡ್ಡದ ಮೇಲೆ ಚಿಕ್ಕ ಚಿಕ್ಕ ನಿಕ್ಷೇಪಗಳಾಗಿ ಕಂಡಿವೆಯಂತೆ. ಸ್ವಿಯಟೈಟ್ ಅನ್ನೋ ಅಗ್ನಿ ನಿರೋಧಕ ಶಿಲೆ ಕೂಡ ಈ ಗುಡ್ಡದ ಮೇಲಿದೆ ಎನ್ನಲಾಗ್ತಿದೆ. ಅಷ್ಟೇ ಅಲ್ಲ, ಈ ಗುಡ್ಡದ ಮೇಲಿರುವ ಗುಹೆಗಳಲ್ಲಿ ದೊಡ್ಡ ನಿಧಿ ಸಂಪತ್ತೇ ಇದೆಯಂತೆ. ಹೌದು, ನಾವು ಮೊನ್ನೆ ಕಬಲಾಯತಕಟ್ಟಿ ಗುಹೆಯಲ್ಲಿ ವಿಸಿಟ್ ಮಾಡಿದಾಗ ಅಲ್ಲಿ ಹಿರಿಯರೊಬ್ರು ದೊಡ್ಡಮನಿ ಅಂತ, ಅವರು ದೊಡ್ಡಮನಿ ಕುಟುಂಬದವರು, ಅವರು ಒಂದು 75 ಇರ್ಬೇಕು ಆ ಮನುಷ್ಯನಿಗೆ. ಅವರು ಆ ಹಿರಿಯರು ಏನ್ ಹೇಳಿದ್ರಂದ್ರೆ, ಈಗೇನು ಕಬಲಾಯತಿ ಕಟ್ಟಿ ಒಳಗೊಂದು ಬಂಗಾರದ ಗುಹೆ ಇದೆಯಲ್ಲ, ಆ ಗುಹೆಯನ್ನು ಮೊದಲು ಸ್ವಾತಂತ್ರ್ಯ ಸಂಗ್ರಾಮವಿದ್ದಾಗ ನಮ್ಮ ಭಾರತೀಯ ಯೋಧರು ಅದನ್ನು ಅಡುಗುದಾಣವನ್ನಾಗಿ ಮಾಡಿಕೊಟ್ಟಿದ್ರಂತೆ. ಆಗ ಅವರು ಕೆಲವರಿಗೆ ತಿಳಿಸಿದ್ದೇನೆಂದ್ರೆ,
ಆ ಗುಹೆಯ ಒಳಗಡೆ 3.5 ಕಿಲೋಮೀಟರು. ಈಗ ಇವ್ರೇನು ಹೇಳ್ತಾರೆ 3.5 ಕಿಲೋಮೀಟರ್ ಸೀದವಾಗಿ ಅಂದ್ರೆ ಉದ್ದವಾಗಿ ಹೋದ್ರಿ ಅಂತ. ಅಲ್ಲ, 3.5 ಕಿಲೋಮೀಟರ್ ಡೌನ್ ಬರುತ್ತಂತೆ. ಮುಂದೆ 3.5 ಕಿಲೋಮೀಟರ್ ಡೌನ್ ಹೋದಾಗ ಅಲ್ಲಿ ದೊಡ್ಡ ಒಂದು ಬಾಗಿಲದಂತೆ. ಅಲ್ಲೇ ಇವರೆಲ್ಲ ಚಿನ್ನ ಮತ್ತು ಎಲ್ಲ ಬೇರೆ ಬೇರೆ ಅಮೂಲ್ಯವಾದ ವಸ್ತುಗಳನ್ನು ನಮ್ಮ ಮುಂದಿನ ಪೀಳಿಗೆ ಉಪಯೋಗಲಿ ಅಂತ ಇಟ್ಟಿದ್ರಂತೆ, ಇನ್ಕ್ಲೂಡಿಂಗ್ ಆಯುಧಗಳು. ಕೆಲವರು ಅಲ್ಲಿ ಹೋಗಿ ಆಯುಧಗಳನ್ನು ತಗೊಂಬಂದ್ರು. ಇದು ಸ್ವಾತಂತ್ರ್ಯ ಸಂಗ್ರಾಮಕ್ಕಿಂತ ಮೊದಲು. ಇದು ಆದಮೇಲೆ ಸುಮಾರು 1980 ದಶಕದ ನಂತರ ಯಾವಾಗ ಬಂಗಾರದ ಬೆಲೆ ಹೆಚ್ಚಾಗತೊಡಗಿತ್ತು, ಈ ಕಪ್ಪದ ಗುಡ್ಡದ ಗುಹೆಗಳಲ್ಲಿ ಅಂದ್ರೆ ಮೊದಲು ಹೇಳೋ ಪ್ರಕಾರ ಒಂದು 513 ಗುಹೆಗಳಿದ್ವು. ಈಗ ಒಂದು 17-18 ಗುಹೆಗಳು ಉಳಿದಿವೆ. ಈ 17-18 ಗುಹೆಗಳಲ್ಲಿಯೂ ಸ್ಥಳೀಯರು ಬಂಗಾರದ ನಿಕ್ಷೇಪ ಹುಡುಕೋತ ಬಂಗಾರನ್ನು ತಗೊಂಡು ಅದ್ರ ಜೊತೆಗೆ ಅವರಿಗೆ ಎಷ್ಟೋ ಅಮೂಲ್ಯ ಖನಿಜಗಳು ಸಿಕ್ಕು. ಈಗ ಪ್ಲಾಟಿನಮ್ಮು ಮತ್ತೆ ವಜ್ರ ಅದು ಮಾತ್ರ ಹುಡುಕೋದು ಕಷ್ಟ. ಅದು ಬಿಟ್ಟು ಬೇರೆ ಬೇರೆ ರತ್ನ ವಜ್ರದ ವೈಡೂರ್ಯಗಳೇನವಲ್ಲ, ಸಾಮಾನ್ಯವಾಗಿ 80ರ ದಶಕದಾಗ ಅವರಿಗೆ ವೈಡೂರ್ಯಗಳಂದ್ರೆ ಕಾಮನ್. ಕಪ್ಪದ ಗುಡ್ಡದ ಮಳಿ ಬಂದ್ರೆ ವೈಡೂರ್ಯಗಳು ಮತ್ತು ಚಿನ್ನ ಅವರಿಗೆ ಸಿಗೋದು ಕಾಮನ್. ಈಗಿನ ಜನರಿಗೆ ಅದು ವಿಶೇಷ ಅಥವಾ ಇದು ಅಸಾಧ್ಯ ಅಂತ ಅನಿಸ್ಬೋದು. ಬಟ್ ಆಗಿನ ಟೈಮ್ನಾಗ ಮಳಿ ಬಂದಾಗ ಬಂಗಾರದ ಕೊಳ್ಳ ಆಗಲಿ ಕಪ್ಪದ ಗುಡ್ಡದ ಯಾವುದೇ ಇದಾಗಲಿ ಎಷ್ಟೋ ನಿಕ್ಷೇಪಗಳು ಅಲ್ಲಿ ಪತ್ತೆಯಾಗಿವೆ. ಅಲ್ಲಿನ ಟಂಕಸಾಲೆಗೆ ಇಲ್ಲಿಂದಲೇ ಗಣಿಗಾರಿಕೆ ಆಗ್ತಿತ್ತ. ಗಣಿಗಾರಿಕೆಯಲ್ಲಿ ಚಿನ್ನ ವಜ್ರ ಖನಿಜಗಳನ್ನ ನೋಡಿದ್ರ? ಪ್ರಿಯ ವೀಕ್ಷಕರೇ, ನಿಮಗೆ ಈ ಹಿಂದೆ ನಾವು ಹೇಳಿದ್ದ ಇದೇ ಲಕ್ಕುಂಡಿ ನಿಧಿ ಸ್ಟೋರಿಗಳಲ್ಲಿ ಟಂಕಸಾಲೆ ಅನ್ನೋ ಒಂದು ಎಪಿಸೋಡ್ ಮತ್ತೊಂದು ರೋಚಕ ಕಥೆಯನ್ನ ಬಿಚ್ಚಿಡ್ತಿದೆ. ಅಷ್ಟಕ್ಕೂ ಟಂಕಸಾಲೆ ಅಂದ್ರೇನು ಅಂದ್ರೆ, ಹಿಂದೆ ನಾಣ್ಯಗಳನ್ನ ಮುದ್ರಿಸೋ ಜಾಗಕ್ಕೆ ಟಂಕಸಾಲೆ ಅಂತಿದ್ರು. ಈಗಲೂ ಗದಗ ಜಿಲ್ಲೆಯ ಸೋಡಿ ಗ್ರಾಮ, ಲಕ್ಕುಂಡಿ ಈ ಟಂಕಸಾಲೆಗಳಿಗೆ ನಿದರ್ಶನವಾಗಿವೆ. ಆದ್ರೆ ಆ ಟಂಕಸಾಲೆಗಳಿಗೆ ಈ ಕಪ್ಪತ್ತ ಗುಡ್ಡದಿಂದಲೇ ಗಣಿಗಾರಿಕೆ ಮಾಡಿ ಸಾಗಿಸಲಾಗ್ತಿತ್ತಂತೆ. ನಮ್ಮ ಜಿಲ್ಲೆಯಲ್ಲಿ ಎಲ್ಲಾ ರೀತಿಯ ಸಂಪತ್ತುಗಳು ಇದೆ ಅಂತ ಅರ್ಥ. ಈಗ ನಾವು ಲಕ್ಕುಂಡಿಯಲ್ಲಿ ಟಂಕಶಾಲೆ ಇದೆ ಅಂತ ಹೇಳ್ತಾರೆ, ಸೂಡಿಯಲ್ಲಿ ಟಂಕಶಾಲೆ ಇದೆ. ಬಟ್ ಟಂಕಶಾಲೆ ಇರಬೇಕಂದ್ರೆ ಅದಕ್ಕೆ ಇದು ಬೇಕಲ್ವಾ, ರಾ ಮಟೀರಿಯಲ್ಸ್ ಬೇಕು. ರಾ ಮಟೀರಿಯಲ್ಸ್ ಬೇಕಂತಂದ್ರೆ ಇಲ್ಲಿ ಗಣಿಗಾರಿಕೆ ಇದೆ ಅಂತ ಅರ್ಥ. ಅಂದ್ರೆ ಮೈನಿಂಗ್ ಇದೆ ಅಂತ, ಗೋಲ್ಡ್ ಮೈನಿಂಗ್ ಇದೆ ಅಂತ ಅರ್ಥ. ಹಾಗಾಗಿ ಅದನ್ನು ಬಳಸಿ ಅವಾಗಿನ ರಾಜವಂಶಸ್ಥರು ಇದನ್ನ ರೆಡಿ ಮಾಡಿರುವಂತದ್ದು ಇದೆ. ಬಹಳಷ್ಟು ಜನ ಅದನ್ನು ತಯಾರು ಮಾಡಿರುವಂಥದ್ದು. ಹಾಗಾಗಿ ಇನ್ನ ಇತಿಹಾಸ ಸಂಪೂರ್ಣವಾಗಿ ನಮಗೆ ಸಿಕ್ಕಿಲ್ಲ. ಯಾರೋ ಕೆಲವು ಮುಚ್ಚಿಟ್ಟಿದ್ದಾರೆ, ಗೊತ್ತಿರುವಂತದ್ದು ಅರ್ಧಂಬರ್ಧ ಹೇಳ್ತಾ ಇದ್ದಾರೆ. ನಮ್ಮ ಜಿಲ್ಲೆನೂ ಕೂಡ ಅಷ್ಟೇ, ನಮ್ಮ ರಾಜ್ಯದಲ್ಲಿ ಕೂಡ ಯಾವ್ದಾರ ಒಂದ್ ಸ್ವಲ್ಪ ದಿನ ಮಾಡ್ತಾರೆ, ಸ್ವಲ್ಪ ದಿನ ಬಿಟ್ಟು ಬರ್ತಾರೆ. ಯಾರ ಮೇಲೂ ನಂಬಿಕೆ ಇಲ್ಲ. ಹಾಗಾಗಿ ಆ ನಂಬಿಕೆ ಇಲ್ಲದಕ್ಕೆ ನಮ್ಮ ಜಿಲ್ಲೆಯಲ್ಲಿ ಇರ್ತಕ್ಕಂಥ ಎಲ್ಲಾ ಸಂಪತ್ತುಗಳು ಹಾಗೆ ಕೊಡಿತಾ ಇದೆ. ಕಪ್ಪತ್ತ ಗುಡ್ಡದಲ್ಲಿ ಹರಿಯುವ ಕೆರೆಯನ್ನ, ಹಳ್ಳವನ್ನ ಬಂಗಾರದ ಕೆರೆ ಅಂತ ಯಾಕಂತಾರೆ ಅಂದ್ರೆ, ಗುಡ್ಡದಿಂದ ಬಂಗಾರ ತೇಲಿ ಬರುತ್ತಂತೆ, ಅದಕ್ಕಾಗಿ ಬಂಗಾರದ ಕೆರೆ ಅಂತಾರೆ. ಹಾಗೆ ಬಂಗಾರದ ಹಳ್ಳದಿಂದ ಹರಿದು ಬರುವ ನೀರನ್ನ ಬಂಗಾರದ ಹಳ್ಳ ಅಂತಾರೆ. ಹಾಗಾದ್ರೆ ಆ ಸಮಯದಲ್ಲಿ ಜನ ಕಂಡಿದ್ದೇನು ಅಂತ ಕೇಳಿದ್ರೆ ಅಚ್ಚರಿಯಾಗುತ್ತೆ. ಈ ವಜ್ರ, ವೈಡೂರ್ಯ, ಮತ್ತೆ ಚಿನ್ನ, ಮತ್ತೆ ಪ್ಲಾಟಿನಮ್ಮು, ಮ್ಯಾಂಗನೀಸು ಮತ್ತೆ ಇನ್ನೂ ಅನೇಕ ಖನಿಜಗಳು ಕಪ್ಪದ ಗುಡ್ಡದಾಗ ಲಭ್ಯವಿದ್ವು. ಅನೇಕ ಖನಿಜ ನಿಕ್ಷೇಪಗಳನ್ನ ಆಗ ಕಪ್ಪದ ಗುಡ್ಡದಿಂದ ನಮ್ಮ ಹಿರಿಯರು ಮತ್ತು ಅಲ್ಲಿಯ ಗ್ರಾಮಸ್ಥರು ಬ್ರಿಟಿಷರ ಜೊತೆಗೂಡಿ ಅಥವಾ ನಮ್ಮ ಭಾರತ ಸರ್ಕಾರದ ಅಧಿಕಾರಿಗಳ ಜೊತೆಗೂಡಿ ತೆಗೆದಿದ್ದಾರೆ ಮತ್ತು ಅವರು ಕಣ್ಣಾರೆಯೂ ನೋಡಿದ್ದಾರೆ. ಯಾಕಂದ್ರೆ ಕೆಲವರು ಹೇಳುವಾಗೆ ನಾವು ಚಿನ್ನದ ಇಟ್ಟಿಗೆಯನ್ನು ನೋಡಿದ್ದೇವೆ ಅಂತ ಹೇಳಿದ್ದಾರೆ ಅವರು. ಈಗಂತೂ ನಾವು ಚಿನ್ನದ ಇಟ್ಟಿಗೆ ನೋಡಲು ಸಾಧ್ಯವಿಲ್ಲ. ಚಿನ್ನದ ಸರವನ್ನು ನೋಡ್ತೇವೆ, ಬಹಳಾದ್ರೆ ಚಿನ್ನದ ಬಿಸ್ಕೆಟ್ಗಳನ್ನು ನೋಡ್ತೇವೆ. ಆಗಿನ ಕಾಲದಲ್ಲಿ ಅವರು ಚಿನ್ನದ ಬಿಸ್ಕೆಟ್ಗಳನ್ನು ನೋಡಿದ್ದಾರೆ, ಮತ್ತೆ ನೀಲಮಣಗಳನ್ನು ನೋಡಿದ್ದಾರೆ, ಮತ್ತೆ ಈ ವೈಡೂರ್ಯಗಳ ಪೆಟ್ಟಿಗೆಗಳನ್ನು ನೋಡಿದ್ದಾರೆ, ಮತ್ತೆ ಬಂಗಾರವು ಮಳೆ ಬಂದಾಗ ಹರಿದು ಬರುವುದನ್ನು ನೋಡಿದ್ದಾರೆ. ಚಿನ್ನದ ಇಟ್ಟಿಗೆಗಳಿಂದ ಹಳ್ಳದಲ್ಲಿ ಹರಿದು ಬರುವ ಚಿನ್ನದ ಚೂರುಗಳವರೆಗೆ ದೊಡ್ಡ ಬಂಗಾರದ ಸಂಪತ್ತೇ ಇತ್ತು ಅನ್ನೋದಕ್ಕೆ ಕಪ್ಪತ್ತ ಗುಡ್ಡ ನಿದರ್ಶನವಾಗಿದೆ. ಈಗಲೂ ಆ ಸಂಪತ್ತು ಆ ಗುಡ್ಡದ ಮಡಿಲಲ್ಲೇ ಇದೆ. ಆದ್ರೆ ಅದರ ಮೇಲೆ ಎಷ್ಟೋ ಜನರ ಕಣ್ಣಿದ್ರು. ಅಲ್ಲಿನ ಜನ ಹಿರಿಯರು ಆ ಸಂಪತ್ತನ್ನ ಸುರಕ್ಷಿತವಾಗಿ ಇರೋಕೆ ಹೋರಾಟಗಳನ್ನ ಮಾಡುತ್ತಲೇ ಇದ್ದಾರೆ. ಭೂಗರ್ಭದಲ್ಲಿ ಖನಿಜಗಳಿರೋದು ನಿಜ, ಬಟ್ ಖನಿಜಗಳನ್ನೇ ಹರಿಸುವ ಹಳ್ಳ ಇರೋದು ನಿಜಕ್ಕೂ ವಿಸ್ಮಯ. ಇಂತಹ ಹಳ್ಳ ಸರೋವರಗಳು ನಮ್ಮ ನೆಲದಲ್ಲಿರೋದು ನಾಡಿನ ಪುಣ್ಯ ಅಂತ ಹೇಳ್ತಾ, ಇದಾಗಿತ್ತು ಇವತ್ತಿನ ಸ್ಪೆಷಲ್ ರಿಪೋರ್ಟ್. ಕ್ಷಣ ಕ್ಷಣದ ಮಾಹಿತಿಗಾಗಿ ನೋಡ್ತಾ ಇರಿ ನ್ಯೂಸ್ ಫಾಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.